ಬೆಂಗಳೂರು ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಹೋಳಿ ಪಾರ್ಟಿಗೆ ಅಂತ ಖರೀದಿಸಿ ಇಟ್ಟಿದ್ದಂತಹ 10 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ನಲ್ಲಿ ಸೀಸ್ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಸಿಸಿಬಿ ಪೊಲೀಸರ ಮೆಗಾ ರೇಡ್. ಅಪಾರ್ಟ್ಮೆಂಟ್ನಲ್ಲಿ 10 ಕೋಟಿಯ ಡ್ರಗ್ಸ್ ಸೀಸ್. ಡ್ರಗ್ಸ್ ಪೆಡ್ಲರ್ಸ್ ಚಾಪೆ ಕೆಳಗೆ ತೂರಿದ್ರೆ ಸಿಸಿಬಿ ಪೊಲೀಸರು ರಂಗೋಲಿ ಕೆಳಗೆ ತೋರುತ್ತಿದ್ದಾರೆ. ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡ್ತಿದ್ರು. ನಗರದಲ್ಲಿ ಡ್ರಗ್ಸ್ ಸದ್ದಿಲ್ಲದೆ ಸಪ್ಲೈ ಆಗ್ತಿದೆ. ಹೋಳಿ ಸೆಲೆಬ್ರೇಷನ್ ಸೇರಿ ನಗರದ ಹಲವೆಡೆ ಸಪ್ಲೈ ಮಾಡಲು ಪ್ರತಿಷ್ಠಿತ ಅಪಾರ್ಟ್ಮೆಂಟ್ನ ಫ್ಲಾಟ್ ಖರೀದಿಸಿದ್ದ 10 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಬಾಗಲೂರಿನ ಪ್ರೆಸ್ಟೀಜ್ ಫೈನ್ ಬೇರಿ ಪಾರ್ಕ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಕೇರಳ ಮೂಲದ ಅಶ್ವಿನ್, ಮೊಬಿನಾ ಅನ್ನೋ ಡ್ರಗ್ ಫೆಡ್ಲರ್ಸ್ ವಾಸವಾಗಿದ್ರು. ಫ್ಲಾಟ್ ಒಂದರಲ್ಲಿ LSD, ಹೈಡ್ರೋ ಗಾಂಜಾ, ಚರಸ್ ಶೇಖರಣೆ ಮಾಡಿದ್ರು. ಥೈಲ್ಯಾಂಡ್ನಲ್ಲಿ ನೆಲೆಸಿರುವ ವಿನ್ಸೆಂಟ್ ಎಂಬಾತ ಈ ಇಡೀ ದಂಧೆಯ ಮಾಸ್ಟರ್ ಮೈಂಡ್. ಈತ ಫ್ಲೈಟ್ನಲ್ಲಿ ಮತ್ತು ಫಾರಿನ್ ಕೊರಿಯರ್ ಕಚೇರಿಗೆ ವಿವಿಧ ಮಾದರಿಯಲ್ಲಿ ಡ್ರಗ್ಸ್ ಕಳುಹಿಸುತ್ತಿದ್ದ. ವಿನ್ಸೆಂಟ್ ಕೊಟ್ಟ ಡ್ರಗ್ಸ್ ಅನ್ನ ದೇವರ ಫೋಟೋದಲ್ಲಿಟ್ಟು ಸೇಲ್ ಮಾಡ್ತಾ ಇದ್ರಂತೆ. ಪೆಡ್ಲಿಂಗ್ ಅನ್ನೇ ವೃತ್ತಿ ಮಾಡಿಕೊಂಡಿದ್ದ ಇಬ್ಬರು ಲವರ್ಸ್ ಸಿಟಿಯಲ್ಲಿ ಹಲವೆಡೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ರು. ವಿನ್ಸೆಂಟ್ ಸೂಚಿಸಿದ ಜಾಗದಲ್ಲೇ ಡ್ರಗ್ಸ್ ಇಡುತ್ತಿದ್ದ ಅಶ್ವಿನ್, ಮೊಬಿನಾಗೆ ಆನ್ಲೈನ್ ಮೂಲಕವೇ ಹಣ ಸಂದಾಯ ಮಾಡಿಸಿಕೊಳ್ತಿದ್ರು. ಹೀಗಿರುವಾಗ ಸಿಸಿಬಿ ನಾರ್ಕೋಟಿಕ್ಸ್ ವಿಭಾಗ ಮೊದಲ ಬಾರಿಗೆ 8,335 LSD ಸ್ಟ್ರಿಪ್ಸ್, 534 ಗ್ರಾಂ ಚರಸ್, 5 ಕೆಜಿ ಗಾಂಜಾ ಸೀಸ್ ಮಾಡಿದ್ದಾರೆ. ಇಬ್ರು ಆರೋಪಿ ಮೂಲತಃ ಕೇರಳದ ರಾಜ್ಯದವರು. ಅಲ್ಲಿ ಅಂದಾಜು 7 ಕೋಟಿ ವ್ಯಾಲ್ಯೂದು ಇದೆ. ನಮ್ಮ NCB ರೆಕಾರ್ಡ್ ಪ್ರಕಾರ ಓಪನ್ ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ 13.96 crores ವ್ಯಾಲ್ಯೂ. ಇದರಲ್ಲಿ 4 kg 500 ಗ್ರಾಮ್ ಹೈಡ್ರೋ ಗಾಂಜಾ, 500 ಗ್ರಾಮ್ ಚರಸ್, 8335 LSD ಸ್ಟ್ರಿಪ್ಸ್ ಮತ್ತೆ 2 ವೀಲರ್ ಮತ್ತೆ ಮೊಬೈಲ್ ಫೋನ್ಸ್, ಜೊತೆಗೆ ಒಂದು ಪೋಸ್ಟ್ ಆಫೀಸ್ ಇಂದ 1 kg 500 ಗ್ರಾಮ್ಸ್ ಹೈಡ್ರೋ ಗಾಂಜಾ. ಇದು ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕೆ ಮುಂಚೆನೆ ನಾವು ಹಿಡಿದಿದ್ದೀವಿ. ಆದರೆ ಇದು ಎಲ್ಲಿಂದ ಬಂತು ಅದರ ಬಗ್ಗೆ ತನಿಖೆ ಆಗ್ತಾ ಇದೆ. ಇನ್ನು ಒಂದು LSD ಸ್ಟ್ರಿಪ್ಸ್ 6,000ಕ್ಕೆ ಮಾರಾಟ ಮಾಡ್ತಾ ಇದ್ರು. ಸದ್ಯಕ್ಕೆ ಫ್ಲಾಟ್ ಮಾಲೀಕರು ಬೇರೆಯವರಿದ್ದು ಪೆಡ್ಲರ್ಸ್ಗೆ ಬಾಡಿಗೆಗೆ ನೀಡಿದ್ರು. 6 ತಿಂಗಳ ಹಿಂದೆಯಷ್ಟೇ ಪೆಡ್ಲರ್ಸ್ ಬಂದಿದ್ದು ವಿನ್ಸೆಂಟ್ ಎಂಬ ಪೆಡ್ಲರ್ ಮೂಲಕ ಸಪ್ಲೈ ಆಗ್ತಿದ್ದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ದಂಧೆಯಲ್ಲಿ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಎಂಬ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.